ಎಲ್ಲರಿಗೂ ನಮಸ್ಕಾರ. ಅಧ್ಯಾಯ 1 ಸಂಖ್ಯೆಯನ್ನು ತಿಳಿಯುವುದು 6ನೇ ತರಗತಿಯ ಪುಸ್ತಕ ಭಾಗ 1ರಲ್ಲಿ ನಾವು ಸಂಖ್ಯೆಗಳನ್ನು ತಿಳಿಯುವುದು ಅಭ್ಯಾಸ 1.1 ನೋಡಿದ್ವಿ. ಅದರ ಮುಂದಿನ ಪುಟಗಳಲ್ಲಿ ಬರುವಂಥ ಪ್ರಯತ್ನಿಸಿ ಇವುಗಳನ್ನು ನೋಡೋಣ. ಮೊದಲನೇದಾಗಿ 1 ಕಿಲೋಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು? 1 ಕಿಲೋಮೀಟರ್ನ ಹೆಂಗೆ ಬರಿತೀವಿ ನಾವು? 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್ ಅಂತ ಬರಿತೀವಿ. ನಮಗೆ ಗೊತ್ತಿದೆ 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಅದಕ್ಕಾಗಿ ಏನಾಗುತ್ತೆ ನಮಗೆ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಇಂಟು 1 ಮೀಟರ್ ಅಂದೆಷ್ಟು? 100 ಸೆಂಟಿಮೀಟರ್. 100 ಸೆಂಟಿಮೀಟರ್. ಇದನ್ನೆಷ್ಟಾಗುತ್ತೆ? 1,00,000 ಸೆಂಟಿಮೀಟರ್. ಅದಕ್ಕಾಗಿ 1 ಕಿಲೋಮೀಟರ್ 1,00,000 ಸೆಂಟಿಮೀಟರ್ಗೆ ಸಮವಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಒಂದು ಪ್ರಯತ್ನಿಸಿ. ಇದರಲ್ಲಿ ಒಂದನೆಯದು, 1 ಕಿಲೋಗ್ರಾಮ್ನಲ್ಲಿ ಎಷ್ಟು ಮಿಲಿಗ್ರಾಮ್ಗಳಿವೆ? ನಾವು ಹೆಂಗೆ ಬರಿತೀವಿ? 1 ಕಿಲೋಗ್ರಾಮ್ ಈಸ್ ಈಕ್ವಲ್ ಟು 1000 ಗ್ರಾಮ್ ಅಂತ ಬರಿತೀವಿ. ಇನ್ನೊಂದು ನಮಗೇನು ಗೊತ್ತಿದೆ? 1 ಗ್ರಾಮ್ ಈಸ್ ಈಕ್ವಲ್ ಟು 1000 ಮಿಲಿಗ್ರಾಮ್ ಅಂತ ಗೊತ್ತಿದೆ. ಇಲ್ಲಿ ನಾವು 1 ಗ್ರಾಮ್ ಬದಲು 1000 ಮಿಲಿ ಪುಟ್ ಮಾಡೋಣ. 1000 ಇಂಟು 1000 ಮಿಲಿಗ್ರಾಮ್. ಇದಕ್ಕಾಗಿ 1 ಕಿಲೋಗ್ರಾಮ್ ಈಸ್ ಈಕ್ವಲ್ ಟು 6 ಸೊನ್ನೆಗಳು ಬರುತ್ತೆ, 10,00,000 ಮಿಲಿಗ್ರಾಮ್. ಹಾಗಾಗಿ 1 ಕಿಲೋಗ್ರಾಮ್ 10,00,000 ಮಿಲಿಗ್ರಾಮ್ಗೆ ಸಮವಾಗಿ ಇರುತ್ತದೆ. ಮುಂದಿನ ಪ್ರಶ್ನೆ, ಒಂದು ಔಷಧದ ಪೆಟ್ಟಿಗೆಯು 2,00,000 ಮಾತ್ರೆಗಳನ್ನು ಹೊಂದಿದ್ದು ಪ್ರತಿ ಮಾತ್ರೆಯ ತೂಕವು 20 ಮಿಲಿಗ್ರಾಮ್ ಇರುತ್ತದೆ. ಪೆಟ್ಟಿಗೆಯಲ್ಲಿರುವ ಮಾತ್ರೆಗಳ ಒಟ್ಟು ತೂಕವನ್ನು ಗ್ರಾಮ್ಗಳಲ್ಲಿ ಮತ್ತು ಕಿಲೋಗ್ರಾಮ್ಗಳಲ್ಲಿ ತಿಳಿಸಿ. ಏನಂತಿದ್ದರು? ಒಂದು ಔಷಧ ಪೆಟ್ಟಿಗೆ ಇದೆ, ಅದರಲ್ಲಿ 2,00,000 ಮಾತ್ರೆಗಳಿದಾವೆ. ಒಂದು ಮಾತ್ರೆಯ ತೂಕ 20 ಮಿಲಿಗ್ರಾಮ್. ಒಂದು ಮಾತ್ರೆಯ ತೂಕ 20 ಮಿಲಿಗ್ರಾಮ್ ಆದಾಗ ನಾವೇನು ಮಾಡಬೇಕು? 2,00,000 ಮಾತ್ರೆಗಳ ತೂಕ ಎಷ್ಟು ಅಂತ ಕಂಡುಹಿಡಬೇಕು. ಆ ತೂಕವನ್ನು ಗ್ರಾಮ್ ಮತ್ತು ಕಿಲೋಗ್ರಾಮ್ಗಳಿಗೆ ನಾವು ಅದನ್ನು ಬದಲಾವಣೆ ಮಾಡಬೇಕು. ಈಗ ನೋಡೋಣ, ಅವರೇನು ಕೊಟ್ಟಿದ್ದಾರೆ? ಒಂದು ಮಾತ್ರೆಯ ತೂಕ 20 ಮಿಲಿಗ್ರಾಮ್ ಅಂದರೆ ಒಂದು ಮಾತ್ರೆ ಈಕ್ವಲ್ ಟು 20 ಮಿಲಿಗ್ರಾಮ್. 2,00,000 ಮಾತ್ರೆಗೆ ಎಷ್ಟು ಮಿಲಿಗ್ರಾಮ್ ಮಾಡಿದರೆ 2,00,000 ಗುಣಾಕಾರ 20 ಈಸ್ ಈಕ್ವಲ್ ಟು 4. ಎಷ್ಟು ಸೊನ್ನೆ ಬರುತ್ತೆ? 6. 40,00,000 ಮಿಲಿಗ್ರಾಮ್. ಅಂದರೆ 2,00,000 ಮಾತ್ರೆಯ ತೂಕ 40,00,000 ಮಿಲಿಗ್ರಾಮ್ ಆಗಿರ್ತದೆ. ನಾವೀಗ ಏನು ಮಾಡ್ಬೇಕು? ಇದನ್ನು ಗ್ರಾಮ್ಗಳಲ್ಲಿ. ಬಟ್ ನಮಗೇನು ಗೊತ್ತಿದೆ? 1 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು ಗ್ರಾಮಿಂದ ಗೊತ್ತಿರುತ್ತಲ್ಲ ನಮಗೆ. 1 ಗ್ರಾಮ್ ಈಕ್ವಲ್ ಟು 1 ಗ್ರಾಮ್ ಈಸ್ ಈಕ್ವಲ್ ಟು 1,000 ಮಿಲಿಗ್ರಾಮ್. ನಾವು ಇದನ್ನು ಹೆಂಗೆ ಬರಿಬೋದು? 4,000 ಇಂಟು 1,000 ಮಿಲಿಗ್ರಾಮ್. 4,000 1,000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಅಂದರೆ ಇದು 1 ಗ್ರಾಮ್ ಆಯಿತು. 4,000 ಗ್ರಾಮ್ ಆಯಿತು. 2,00,000 ಮಾತ್ರೆಗಳ ತೂಕ 4,000 ಗ್ರಾಮ್. ಕಿಲೋಗ್ರಾಮ್ ಅಂದರೆ 1 ಕಿಲೋಗ್ರಾಮ್ ಈಸ್ ಈಕ್ವಲ್ ಟು 1,000 ಗ್ರಾಮ್. ಹಾಗಾಗಿ ಇದನ್ನು ನಾವು 4 ಇಂಟು 1,000 ಗ್ರಾಮ್ ಅಂತ ಬರೆದ್ರೆ 4 ಕಿಲೋಗ್ರಾಮ್. ಈ ರೀತಿ ನಾವು ಮಿಲಿಗ್ರಾಮ್ ಇದನ್ನು ಗ್ರಾಮ್ ಮತ್ತು ಕಿಲೋಗ್ರಾಮ್ಗೆ ಬದಲಾವಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದು ಮಾತ್ರೆಯ ತೂಕ 20 ಮಿಲಿಗ್ರಾಮ್ ಆಗಿದ್ದರೆ 2,00,000 ಮಾತ್ರೆಯ ತೂಕ 40,00,000 ಮಿಲಿಗ್ರಾಮ್. ಹಾಗೆಯೇ ಅದನ್ನು ಗ್ರಾಮಲ್ಲಿ ಬರೆದಾಗ 4,000 ಗ್ರಾಮ್, ಕಿಲೋಗ್ರಾಮಲ್ಲಿ ಬರೆದಾಗ 4 ಕಿಲೋಗ್ರಾಮ್. ಈ ರೀತಿ ನಾವು ಒಂದು ಅಳತೆಯಿಂದ ಮತ್ತೊಂದು ಅಳತೆಗೆ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ ಪ್ರಯತ್ನಿಸಿಯಲ್ಲಿ, ಒಂದು ರೈಲು ಪ್ರತಿ ಗಂಟೆಗೆ 60 ಕಿಲೋಮೀಟರ್ನಂತೆ ಪ್ರಯಾಣಿಸುತ್ತಾ ಬೇರೆ ಬೇರೆ ಸ್ಥಳಗಳನ್ನು ತಲುಪಿತು. ಪ್ರಯಾಣದ ಹಾದಿಯನ್ನು ಮುಂದೆ ತೋರಿಸಿದೆ. ಒಂದನೇದು, ರೈಲು ಎ ಇಂದ ಡಿಗೆ ಪ್ರಯಾಣಿಸಿದಾಗ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ ಎಫ್ ಜಿ ಎ. ವಾಪಸ್ ಹೇಗೆ ಬರುತ್ತೆ? ಒಂದು ರೈಲು ಈ ಒಂದು ವೃತ್ತೀಯ ಚಲನೆಯನ್ನು ಕೈಗೊಂಡೈತಿ. ಅದ್ರಾಗ ನಮಗೇನು ಕೇಳಾರ? ಒಂದೇ ಪ್ರಶ್ನೆ, ಎ ಇಂದ ಡಿಗೆ ಪ್ರಯಾಣಿಸಿದಾಗ ಅದು ಕ್ರಮಿಸಿದ ದೂರ. ಎ ಇಂದ ಡಿಗೆ ಅಂದರೆ ಎ ಇಂದ ಬಿ ಹೋಗಬೇಕು, ಬಿ ಇಂದ ಸಿ ಹೋಗಬೇಕು, ಸಿ ಇಂದ ಡಿ ಹೋಗಬೇಕು.
ಅಂದರೆ ಎಯಿಂದ ಡಿ ಬರಬೇಕಂದ್ರೆ ನಾವು ಎಷ್ಟು ಬರಬೇಕು, ಇದು ದೂರ ಪ್ಲಸ್ ಇದು ದೂರ ಪ್ಲಸ್ ಇದು ದೂರ. ಅಂದರೆ ಎಯಿಂದ ಡಿ ಬಂದಾಗ ದೂರ ಎಷ್ಟಾಗ್ತೈತಿ, 4170. ಎಯಿಂದ ಬಿಗೆ ಬಂದಾಗ, ಬಿಯಿಂದ ಸಿಗೆ ಬಂದಾಗ 3410. ಸಿಯಿಂದ ಡಿಗೆ ಬಂದಾಗ 2160. ಅದೆಷ್ಟಾಯಿತು, 14 7 9 9740 ಕಿಲೋಮೀಟರ್ ಅದು ದೂರವನ್ನು ಕ್ರಮಿಸಿತು. 9740 ಕಿಲೋಮೀಟರ್ ದೂರವನ್ನು ಅದು ಕ್ರಮಿಸಿತು. ಯಾವಾಗ, ಎಯಿಂದ ಡಿಗೆ ಬರುವಾಗ. ಮುಂದೆ ಈಗ ಮುಂದಿನ ಪ್ರಶ್ನೆ ಎರಡನೇದು. ಡಿಯಿಂದ ಜಿಗೆ ಪ್ರಯಾಣಿಸಿದಾಗ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಡಿಯಿಂದ ಜಿ, ಇಲ್ಲಿ ಡಿ ಇದೆ, ಡಿಯಿಂದ ಈಗ ಹೋಗಬೇಕು, ಈಗಿಂದ ಎಫ್ ಹೋಗಿ ಎಫಿಂದ ಜಿಗೆ ಹೋದರೆ ಡಿಯಿಂದ ಜಿಗೆ ಬರುತ್ತೆ. ಒಟ್ಟು ದೂರ ಡಿ ಇ ದೂರ, ಇ ಎಫ್ ದೂರ ಮತ್ತು ಎಫ್ ಜಿ ದೂರ. ಡಿ ಎಷ್ಟಿದೆ, 8 1 4 6 4 0. ಇಯಿಂದ ಎಫಿಗೆ 4 8 3 0. ಎಫಿಂದ ಜಿಗೆ 2 5 5 0. ಒಟ್ಟು ದೂರ ಇದನ್ನು ಕೂಡಿಸಿದಾಗ ಬರುತ್ತೆ 8 4 12 8 2 10 15 8 2 10 15 15520. ಸೊ ರೈಲು ಡಿಯಿಂದ ಜಿಗೆ ಪ್ರಯಾಣಿಸಿದಾಗ ಅದು ಕ್ರಮಿಸಿದ ದೂರ 15520 ಕಿಲೋಮೀಟರ್ಗಳಾಗಿರುತ್ತದೆ. ಮುಂದಿನ ಮೂರನೇ ಪ್ರಶ್ನೆ. ರೈಲು ಎಯಿಂದ ಹೊರಟು ಪುನಃ ಎಗೆ ಹಿಂಬಂದಾಗ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಎಯಿಂದ ವಾಪಸ್ ಹೇಗೆ ಬರಬೇಕಂದ್ರೆ ಪೂರ್ತಿ ಒಂದು ವೃತ್ತ ಚಲಿಸಿ ವಾಪಸ್ ಬರ್ತದೆ. ಸೊ ಎಯಿಂದ ಎಗೆ ಅಂದರೆ ನಾವೇನು ಮಾಡಬೇಕು, ಎಯಿಂದ ಬಿ, ಬಿಯಿಂದ ಸಿ, ಸಿಯಿಂದ ಡಿ, ಡಿಯಿಂದ ಇ, ಇಯಿಂದ ಎಫ್, ಎಫಿಂದ ಜಿ, ಜಿಯಿಂದ ಎನ ದೂರವನ್ನು ಕಂಡುಹಿಡಿದರೆ ನಮಗೆ ಎಯಿಂದ ಎಗೆ ಬರುತ್ತೆ. ಎಯಿಂದ ಬಿಗೆ ಎಷ್ಟು, 4 1 7 0. ಬಿಯಿಂದ ಸಿಗೆ 3 4 1 0. ಸಿಯಿಂದ ಡಿಗೆ 2 1 6 0. ಡಿಯಿಂದ ಇಗೆ 8 1 4 0. ಇಯಿಂದ ಎಫಿಗೆ 4 8 3 0. ಎಫಿಂದ ಜಿಗೆ 2 5 5 0. ಜಿಯಿಂದ ಪುನಃ ಎಗೆ 1 2 9 0. ಇದನ್ನ ಕೂಡಿಸಿದಾಗ 0 8 14 4 18 2 20 26 26 29 35 3 2 5 5 10 18 2 20 24 25 3 2 5 4 9 10 17 3 20 26. ಸೊ ಎಯಿಂದ ಪುನಃ ಎಗೆ ಬಂದಾಗ ಅದು ಕ್ರಮಿಸಿದ ದೂರ 26,550 ಕಿಲೋಮೀಟರ್ ಆಗಿರುತ್ತದೆ. ನಾವಿಲ್ಲಿ ಏನು ಮಾಡಬೇಕು, ಎಯಿಂದ ಪುನಃ ಹೇಗೆ ಬರಬೇಕಂದ್ರೆ ಒಂದು ವೃತ್ತವನ್ನು ನಾವು ಅದನ್ನ ಪೂರ್ತಿ ಮಾಡಿದಾಗ ವಾಪಸ್ ಎಯಿಂದ ಹೇಗೆ ಬರ್ತೈತಿ. ಮುಂದಿನ ಪ್ರಶ್ನೆ. ಸಿಯಿಂದ ಡಿಗೆ ಇರುವ ದೂರ ಮತ್ತು ಡಿಯಿಂದ ಇಗೆ ಇರುವ ದೂರಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸಿಯಿಂದ ಡಿ ಬಂದಿದೆ, ಡಿಯಿಂದ ಇ. ಸಿಯಿಂದ ಡಿ ಅಂದರೆ ಸಿಯಿಂದ ಡಿ ಎಷ್ಟಿದೆ, 2 1 6 0 ಕಿಲೋಮೀಟರ್ ಇದೆ. ಡಿಯಿಂದ ಇ ಅಂದರೆ 8 1 4 0 ಕಿಲೋಮೀಟರ್ ಇದೆ. ಸೊ ವ್ಯತ್ಯಾಸ ಅಂದರೆ ಒಂದು ದೂರಲ್ಲಿ ಮತ್ತೊಂದು ದೂರನ ಕಳಿಬೇಕು. ಸೊ ವ್ಯತ್ಯಾಸ ಡಿ ದೂರ ಮತ್ತು ಸಿ ಡಿ ದೂರ ಅಂದರೆ 8 1 4 0 ಮೈನಸ್ 2 1 6 0. 14 8, 11 2 9, 8 3 5. ಡಿ ಸಿ ಡಿ ಮತ್ತು ಡಿಯಿಂದ ಇರುವ ದೂರಗಳ ವ್ಯತ್ಯಾಸ 5,980 ಕಿಲೋಮೀಟರ್ ಆಗಿರ್ತದೆ. ಒಂದು ದೂರದೊಳಗಡೆ ಮತ್ತೊಂದು ದೂರ ಕಳೆದಾಗ ದೂರಗಳ ವ್ಯತ್ಯಾಸ ಬರುತ್ತದೆ. ಮುಂದಿನ ಪ್ರಶ್ನೆ. ರೈಲು ತಲುಪಲು ತೆಗೆದುಕೊಂಡ ಕಾಲವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಎಯಿಂದ ಬಿಗೆ ಒಂದೇ ಸರಿ ಎಯಿಂದ ಬಿಗೆ ಹೋದಾಗ ಎಷ್ಟು ಟೈಮ್ ತೊಗೋಬೋದು, ಏನು ಕೊಟ್ಟಿದ್ದಾರೆ ಅದರಲ್ಲಿ, ಪ್ರತಿ ಗಂಟೆಗೆ 60 ಕಿಲೋಮೀಟರ್ ಹೋಗ್ತೈತಿ. ಸೊ ಪ್ರತಿ ಗಂಟೆಗೆ ಅಂದರೆ 1 ಗಂಟೆಗೆ ಎಷ್ಟು ಚಲಿಸ್ತೈತಿ, 60 ಕಿಲೋಮೀಟರ್. ನಮಗಿಲ್ಲಿ ದೂರ ಎಷ್ಟಾಗೈತಿ ಈಗ, 4170 ಕಿಲೋಮೀಟರ್ದಾಗ ಎಷ್ಟು ಗಂಟೆ, 4170 ಕಿಲೋಮೀಟರ್ ಆದಾಗ ಎಷ್ಟು ಗಂಟೆ. 1 × 4 170 ಭಾಗಾಕಾರ 60, 6 36, 5 ಉಳಿತು 6 9 54, 6 35. ಸೊ 69.5 ಗಂಟೆಗಳ ಕಾಲ ತೆಗೆದುಕೊಳ್ತು. ಎಯಿಂದ ಬಿ ತಲುಪಲಕ ರೈಲು 69.5 ಗಂಟೆಯಿಂದ ತೆಗೆದುಕೊಳ್ಳುತ್ತದೆ. ಸಿಯಿಂದ ಡಿಗೆ ದೂರ ಎಷ್ಟಿದೆ, 2160 ಕಿಲೋಮೀಟರ್. 1 ಗಂಟೆಗೆ ರೈಲು ಎಷ್ಟು ಚಲಿಸ್ತೈತಿ,
60 ಕಿಲೋಮೀಟರ್. ಸೊ 2160 ಕಿಲೋಮೀಟರ್ ಚಲಿಸ್ಬೇಕಂದ್ರೆ ಎಷ್ಟು ಗಂಟೆಗಳು ಬೇಕು? 2160 ಭಾಗಾಕಾರ 60. 6 3 18, 3 ಉಳಿತು, 6 6 36. ಸೊ 36 ಗಂಟೆಗಳನ್ನು ರೈಲು ಸಿ ಯಿಂದ ಡಿಗೆ ಪ್ರಯಾಣ ಮಾಡಲು ತೆಗೆದುಕೊಳ್ಳುತ್ತದೆ. ಮುಂದೆ ಇ ಯಿಂದ ಜಿಗೆ, ಇ ಯಿಂದ ಜಿ ಹೋಗಬೇಕಂದ್ರೆ ಇ ಯಿಂದ ಎಫ್ ಹೋಗಬೇಕು ಮತ್ತು ಎಫ್ ಇಂದ ಜಿಗೆ ಹೋಗಬೇಕು. ಇ ಯಿಂದ ಎಫ್ ಎಷ್ಟು ಹೋಗ್ತೈತಿ ಕಿಲೋಮೀಟರ್? 4 8 3 0. ಎಫ್ ಇಂದ ಜಿ ಅಂದರೆ 2 5 5 0. ಸೊ ಇ ಯಿಂದ ಜಿಗೆ ಇರುವ ದೂರ, ಇ ಯಿಂದ ಜಿಗೆ ಎಷ್ಟು ದೂರ ಐತಿ? 8380. ನಮ್ಮ ರೈಲು ಏನು ಮಾಡುತ್ತೆ? 1 ಗಂಟೆಗೆ 60 ಕಿಲೋಮೀಟ್ರ್ ಹೋಗ್ತೈತಿ. ಸೊ ಇ ಯಿಂದ ಜಿ ಇರೋ ದೂರ 8380 ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟು ಗಂಟೆಗಳ ಕಾಲ ತಗೋತೈತಿ? 8380 ಭಾಗಾಕಾರ 60. 6 1 6, 2 3 18, 6 9 54. 4 8 3 0, 2 5 0, 5 3 8, 8 2 10 13, 4 3 8, 4 3 7. ಇ ಯಿಂದ ಜಿಗಿರುವ ದೂರ 7380. ತಪ್ಪಾಗಿತ್ತು, ಕ್ಷಮೆ ಇರಲಿ. 7380 ಭಾಗಾಕಾರ 6. 6 1 6, 1 ಉಳಿತು, 6 2 12, 6 3 18. ಇ ಯಿಂದ ಜಿಗೆ ಹೋಗಲು ರೈಲು ತೆಗೆದುಕೊಳ್ಳುವ ಅವಧಿ 123 ಗಂಟೆಗಳು. ಮುಂದಿನದು ಒಟ್ಟು ಪ್ರಯಾಣ. ಒಟ್ಟು ಪ್ರಯಾಣ ಅಂದರೆ ಎ ಯಿಂದ ಎಗೆ ಬರಬೇಕಾದ್ರೆ ಎಷ್ಟು ಟೈಮ್ ಬೇಕು? ಎ ಯಿಂದ ಎಗೆ ನಮಗೇನು ಗೊತ್ತಿತ್ತು? ಎ ಯಿಂದ ಎಗೆ ಬರೋಕೆ ಎಷ್ಟು ದೂರ ಅಂತ ಗೊತ್ತಿತ್ತು. ಎ ಯಿಂದ ಎಗೆ ದೂರ 26,550 ಅಂತ ಗೊತ್ತಿತ್ತು ನಮಗೆ. ಈಗ ಕಂಡುಹಿಡಿದಿದ್ವಿ. ಹಾಗಾಗಿ 1 ಗಂಟೆಗೆ ರೈಲು ತೆಗೆದುಕೊಳ್ಳುವ ಅವಧಿ 1 ಗಂಟೆಯಲ್ಲಿ 60 ಕಿಲೋಮೀಟ್ರ್ ಚಲಿಸ್ತೈತಿ. 26,550 ಕಿಲೋಮೀಟ್ರ್ ಅದು ಪ್ರಯಾಣ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತೈತಿ? 26,550 ಭಾಗಾಕಾರ 60. 6 4 24, 2 ಉಳಿತು, 6 6 24, 1 ಉಳಿತು, 6 2 12, 6 5 30. 442.5 ಅಂದರೆ 442 ಗಂಟೆ 30 ನಿಮಿಷ ಟೈಮನ್ನು ರೈಲು ತೆಗೆದುಕೊಳ್ತೈತಿ. ಈ ರೀತಿಯಾಗಿ ನಾವು ದೂರ ಕಂಡುಹಿಡಿಬೋದು ಅಥವಾ ಸಮಯ ಕಂಡುಹಿಡಿಬೋದು. ಮುಂದಿನದು ಒಂದಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ರಾಮಣ್ಣನ ಅಂಗಡಿ. ರಾಮಣ್ಣನ ಅಂಗಡಿಯಲ್ಲಿ ಏನೇನು ಸಿಗುತ್ತೆ? ಸೇಬು, ಕಿತ್ತಳೆ, ಬಾಚಣಿಗೆ, ಹಲ್ಲು ಜೋ ಬ್ರಷ್, ಪೆನ್ಸಿಲ್, ನೋಟ್ ಪುಸ್ತಕ, ಸಾಬೂನು ಬೆಲೆ ಸಿಗುತ್ತೆ. ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. 1 kg ಸೇಬುಗೆ 40 ರೂಪಾಯಿ, 1 kg ಕಿತ್ತಳೆಗೆ 30 ರೂಪಾಯಿ, ಬಾಚಣಿಗೆಗೆ 3 ರೂಪಾಯಿ, ಹಲ್ಲು ಜೋ ಬ್ರಷ್ಗೆ 10 ರೂಪಾಯಿ, ಪೆನ್ಸಿಲ್ಗೆ 1 ರೂಪಾಯಿ, ನೋಟ್ ಪುಸ್ತಕಕ್ಕೆ 6 ರೂಪಾಯಿ, ಸಾಬೂನು ಬೆಲೆಗೆ 8 ರೂಪಾಯಿ ಹೀಗೆ ಕೊಟ್ಟಿದ್ದಾರೆ. ಆಮೇಲೆ ಮಾರಾಟ ಏನೇನು ಮಾರಾಟ ಆಗೈತಿ, ಎಷ್ಟೆಷ್ಟು ಮಾರಾಟ ಆಗೈತಿ? ಸೊ ಕಳೆದ ವರ್ಷ ಮಾರಾಟ ಸೇಬು ಎಷ್ಟು kg? 2457 kg ಮಾರಾಟ ಆಗಿದೆ. ಕಿತ್ತಳೆ 3004, ಬಾಚಣಿಗೆ 22,760 ಬಾಚಣಿಗೆಗಳು ಮಾರಾಟ ಆಗಿವೆ. ಹಲ್ಲು ಜೋ ಬ್ರಷ್ 25,347 ಮಾರಾಟ ಆಗಿದೆ. ಪೆನ್ಸಿಲ್ 38,530 ಮಾರಾಟ ಆಗಿವೆ. ನೋಟ್ ಪುಸ್ತಕ 40,002 ಮಾರಾಟ ಆಗಿವೆ. ಸಾಬೂನು ಬೆಲೆ 20,005 ಮಾರಾಟ ಆಗಿವೆ. ಈಗ ನಾವು ಕೆಳಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆ ಪ್ರಶ್ನೆಗಳನ್ನು ನೋಡೋಣ. ಕಳೆದ ವರ್ಷ ರಾಮಣ್ಣನು ಮಾರಿದ ಸೇಬು ಮತ್ತು ಕಿತ್ತಳೆಗಳ ಒಟ್ಟು ತೂಕವನ್ನು ಕಂಡುಹಿಡಿಯಬಲ್ಲಿರ? ಸೇಬು ತೂಕ ಮತ್ತು ಕಿತ್ತಳೆ ತೂಕ. ಸೇಬು ಇಷ್ಟು ಮಾರಿದ್ದ, ಕಿತ್ತಳೆ ಇಷ್ಟು ಮಾರಿದ್ದ. ಸೇಬು ತೂಕ ಎಷ್ಟು? 2,457. ಕಿತ್ತಳೆ ತೂಕ 3,004. ಒಟ್ಟು ತೂಕ ಏನಾಗುತ್ತೆ? 2,457, 3,004 ಕೂಡಿಸಿದ್ರೆ 2,457, 3,004. 7 4 11, 5 1 6, 4 2 3 5, 5,461 kg ಸೇಬು ಮತ್ತು ಕಿತ್ತಳೆಯನ್ನು ಸೇರಿ ಮಾರಿರ್ತಾನೆ ಅವನು. ಹಾಗಾಗಿ ಸೇಬು ಮತ್ತು ಕಿತ್ತಳೆಗಳ ಒಟ್ಟು ತೂಕ 5,461 kg ಆಗಿರ್ತದೆ. ಮುಂದಿನ ಪ್ರಶ್ನೆ, ರಾಮಣ್ಣನು ಸೇಬುಗಳನ್ನು ಮಾರಿದಾಗ ಪಡೆದ ಒಟ್ಟು ಹಣವನ್ನು ತಿಳಿಸಬಲ್ಲಿರ? ಸೊ ಸೇಬು ಮಾರಿದಾಗ ಎಷ್ಟು ಹಣ ಬಂತು ಅವನಿಗೆ? ಕಳೆದ ವರ್ಷ ಸೇಬು 2,457 ಕಿಲೋ ಸೇಬುನ ರಾಮಣ್ಣ ಮಾರಿದ್ದ. ಆದರೆ 1 kg ಸೇಬುಗೆ 40 ರೂಪಾಯಿ ಇತ್ತು. ಹಾಗಾಗಿ ಅವನು ಪಡೆದ ಹಣ ಎಷ್ಟು? kg ಸೇಬು 2,457 kg, 1 kgಗೆ 40 ಇತ್ತು. ಹಾಗಾಗಿ ಇವೆರಡನ್ನು ಗುಣಾಕಾರ ಮಾಡಿದಾಗ ಬರುವ ಸಂಖ್ಯೆ ನಮಗೇನಾಗ್ತೈತಿ? ರಾಮಣ್ಣನು ಸೇಬು ಮಾರಿದಾಗ ಬರುವ ಒಟ್ಟು ಹಣಕ್ಕೆ ಸಮವಾಗಿರ್ತೈತಿ. 4 7 28, 4 5 22, 22, 4 4 16 7 18, 4 5 8 9, 98,280 ರೂಪಾಯಿಗಳನ್ನು ರಾಮಣ್ಣ ಸೇಬು ಮಾರಿ
ಪಡ್ಕೊಂಡಿರ್ತಾನೆ. ಮುಂದಿನ ಪ್ರಶ್ನೆ ಸಿ. ರಾಮಣ್ಣನು ಸೇಬು ಮತ್ತು ಕಿತ್ತಳೆಗಳನ್ನು ಮಾರಿದಾಗ ಗಳಿಸಿದ ಒಟ್ಟು ಹಣವನ್ನು ತಿಳಿಸಿ ಬಲ್ಲಿರ. ರಾಮಣ್ಣ ಸೇಬು ಮತ್ತು ಕಿತ್ತಳೆ ಎರಡು ಮಾರಿದಾಗ ಎಷ್ಟು ಹಣ ಪಡ್ಕೊಂಡಿರ್ತಾನೆ ಅಂತ ಕೇಳ್ತಾರೆ. ಸೇಬು ಮಾರಿದ್ದವನು ಎಷ್ಟು? ಸೇಬು ಮಾರಿದ್ದು 2457 kg ಸೇಬು ಮಾರಿರ್ತಾನೆ. ಕಿತ್ತಳೆ 3004 kg ಕಿತ್ತಳೆ ಮಾಡಿರ್ತಾನೆ. 1 kg ಸೇಬುಗೆ 40 ರೂಪಾಯಿ ಇದೆ, 1 kg ಕಿತ್ತಳೆಗೆ 30 ರೂಪಾಯಿ ಇದೆ. ಈಗ ಎರಡು ಮಾಡಿದಾಗ ಒಟ್ಟು ಹಣ ಎಷ್ಟು? 1 kg ಸೇಬುಗೆ 40 ರೂಪಾಯಿ ಆದರೆ 2457 kgಗೆ ಎಷ್ಟಾಗುತ್ತೆ? 2457 × 40. ಇದು ಸೇಬು ಮಾರಿದಾಗ ಬರುವ ಹಣ. ಎಷ್ಟು kg ಸೇಬು? 2457 kg ಸೇಬು ಮಾಡಿದಾಗ ಬರುವ ಹಣ. 4 7 28, 4 5 22, 22, 4 8 2 10, 4 8 9. ನಾಲ್ಕು 28, 4 21 22, 4 16 7 18 ರೂಪಾಯಿ. ಅಂದರೆ ರಾಮಣ್ಣ ಸೇಬು ಮಾರಿದಾಗ ಸೇಬು ಎಷ್ಟಿತ್ತು? 2457 kg ಸೇಬು ಮಾರಿದಾಗ ಬರುವ ಹಣ ಎಷ್ಟು? 98,280 ರೂಪಾಯಿಗಳು. ಇನ್ನು ಕಿತ್ತಳೆ ಮಾರಿದಾಗ, ಕಿತ್ತಳೆ ಎಷ್ಟು ಮಾರಿದ್ದ? 3004 kg ಕಿತ್ತಳೆ ಮಾಡಿದ್ದ. ಅದಕ್ಕೆ 1 kgಗೆ 30 ರೂಪಾಯಿ ಇತ್ತು. ಅಂದರೆ 3004 kg ಮಾರಿದಾಗ ಬರುವ ಹಣ 30 × 3004, 3 4 12, 3 3 9 ರೂಪಾಯಿಗಳು. ಅಂದರೆ ಕಿತ್ತಳೆ ಮಾಡಿದಾಗ ಬರುವ ಹಣ 90,120. ಹಾಗಾಗಿ ರಾಮಣ್ಣ ಕಿತ್ತಳೆ ಮತ್ತು ಸೇಬು ಎರಡು ಮಾರಿದಾಗ ಬರುವ ಒಟ್ಟು ಹಣ ಅಂದರೆ ಸೇಬು ಮಾರಿದಾಗ ಎಷ್ಟು ಬಂತು, ಕಿತ್ತಳೆ ಮಾಡಿದಾಗ ಎಷ್ಟು ಬಂತು, ಎರಡನ್ನು ನಾವು ಒಟ್ಟು ಮಾಡಿದ್ರೆ ಆ ಹಣ ಸಿಗುತ್ತೆ. ಸೊ 98,280 ಮತ್ತು 90,120. 98,280 ಇದು ಸೇಬುಗೆ. 2457 kg, ಪ್ರತಿ kgಗೆ 40 ರೂಪಾಯಿ ಅಂತ ಮಾರಿದಾಗ ಇಷ್ಟು ರೂಪಾಯಿ ಅವನಿಗೆ ಬಂತು. ಕಿತ್ತಳೆ ಮಾಡಿದಾಗ ಏನು ಬಂತು? ಇದು ಸೇಬುದು. ಕಿತ್ತಳೆ ಮಾಡಿದಾಗ 90,120 ರೂಪಾಯಿ ಬಂತು. ಸೊ ಒಟ್ಟು ಹಣ 98,280. ಸಂಕಲನ ಮಾಡಬೇಕು. 90,120. 8 2 10, 2 2 4, 8 9 9 18. ಅವನಿಗೆ ಸೇಬು ಮತ್ತು ಕಿತ್ತಳೆ ಒಟ್ಟು ಮಾಡಿದಾಗ ಅವನಿಗೆ ದೊರೆತ ಹಣ 1,88,400 ರೂಪಾಯಿ. ರಾಮಣ್ಣ ಪಡೆದ ಹಣ 1,88,400 ರೂಪಾಯಿಗಳು. ಈ ರೀತಿ ನಾವು ಗುಣಾಕಾರವನ್ನು ಉಪಯೋಗಿಸ್ಕೊಂಡು, ಗುಣಾಕಾರ ಮತ್ತು ಸಂಕಲನ ಎರಡೂ ಕ್ರಿಯೆಗಳನ್ನ ಉಪಯೋಗಿಸ್ಕೊಂಡು ನಾವು ಕಂಡುಹಿಡಿಬೋದು. ಸೊ ಇಲ್ಲಿಗೆ ಅಭ್ಯಾಸ ಪ್ರಯತ್ನಿಸಿ ಮುಗಿಸೋಣ. ಮುಂದೆ ಅಭ್ಯಾಸ 1.2 ನೋಡೋಣ. ಅಲ್ಲಿವರೆಗೂ ನಮಸ್ಕಾರಗಳು.